ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿರಪ್ ಗಂಡಾಂತರ ಬಳಿಕ ಮತ್ತೊಂದು ದುರಂತಕ್ಕೆ ಹಾದಿ. ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರ ಆಫೀಸರ್ಸ್. ಹಾಗಾದ್ರೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ ಹೊಣೆ ಯಾರು? ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿರಪ್ ಗಂಡಾಂತರದ ಬಳಿಕ ಮತ್ತೊಂದು ದುರಂತಕ್ಕೆ ಹಾದಿ. ಮಕ್ಕಳ ಜೀವದ ಜೊತೆ ಅಧಿಕಾರಿಗಳು ಚೆಲ್ಲಾಟವಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಯಾರು ಹೊಣೆ? ಆರೋಗ್ಯ ಇಲಾಖೆಯ ಸಚಿವರು ನೋಡಲೇಬೇಕಾದಂತ ಸುದ್ದಿ ಇದು. ಶಾಲಾ ಮಕ್ಕಳಿಗೆ ಟೈಫಾಯ್ಡ್ ಲಸಿಕೆ ಹಾಕುವುದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ವಿಜಯನಗರ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಹಣಕ್ಕಾಗಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರಾ DHO ಅವರು? 450 ಹಣ ಪಡೆದು ಫಾರ್ಮಾಸ್ಯೂಟಿಕಲ್ ಕಂಪನಿಗೆ ಲಸಿಕೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಕುಲಕರ್ಣಿ, ಏನಿದು ಶಾಲಾ ಮಕ್ಕಳಿಗೆ ಟೈಫಾಯ್ಡ್ ಲಸಿಕೆ ಹಾಕೋದಕ್ಕೆ ಆದೇಶ ಹೊರಡಿಸಿರುವಂತಹ ವಿಚಾರ, ಏನ್ ತಪ್ಪಾಗಿದೆ ಇದರಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಾಮ್, ಏನು ಕೆಮ್ಮಿನ ಸಿರಪ್ನಿಂದ ಮಕ್ಕಳ ಸಾವಿನ ಪ್ರಕರಣ ಮುನ್ನವೇ ಮತ್ತೊಂದು ದುರಂತಕ್ಕೆ ಈ ಒಂದು ಏನು ಆದೇಶ ಇದೆ ಇದು ಹಾದಿ ಮಾಡಿಕೊಡುತ್ತಾ ಅಂತಕ್ಕಂಥದ್ದು. ವಿಜಯನಗರ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಒಂದು ಆದೇಶವನ್ನ ಮಾಡ್ತಾರೆ. 450 ರೂಪಾಯಿ ಹಣವನ್ನ ಪಡೆದು ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಅಂದ್ರೆ ಕರ್ನಾಟಕ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯವರು 450 ಹಣವನ್ನ ಪಡೆದು ಖಾಸಗಿ ಶಾಲೆ 1 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಟೈಫಾಯ್ಡ್ ಲಸಿಕೆಯನ್ನ ಹಾಕ್ಲಿಕ್ಕೆ ಆದೇಶವನ್ನ ಹೊರಡಿಸ್ತಾರೆ. ಅದಾದ ಬಳಿಕ 17/3/2025ಕ್ಕೆ ಮತ್ತೊಂದು ಆದೇಶವನ್ನು ಹೊರಡಿಸ್ತಾರೆ. 200 ರೂಪಾಯಿಯನ್ನ ಪಡೆದು ಮಕ್ಕಳಿಗೆ ಲಸಿಕೆಯನ್ನು ಕೊಡಬೇಕು ಅನ್ನುವಂತ ಆದೇಶವನ್ನ ಕೊಡ್ತಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಆದೇಶ ಏನಿದೆ, ಈ ಆದೇಶದಿಂದ ಸಾಕಷ್ಟು ಸಮಸ್ಯೆಗಳಾಗ್ತಕ್ಕಂಥದ್ದು. ಅದರ ಜೊತೆಗೆ ಏನು ಈ ಲಸಿಕೆ ಏನಿದೆಯಲ್ಲ, ಈ ಲಸಿಕೆಯನ್ನ ಖಾಸಗಿಯಾಗಿ ಕೊಡೋ ಬದಲಿ ಸರ್ಕಾರದಿಂದಲೇ ಲಸಿಕೆಯನ್ನ ಕೊಡ್ತಕ್ಕಂಥದ್ದು. ಇವರು ಖಾಸಗಿಯವರಿಗೆ ಯಾಕೆ ಕೊಟ್ಟರು ಅಂತಕ್ಕಂಥ ಪ್ರಶ್ನೆ ಈಗ ಎದ್ದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ರಾಮ್, ಮಕ್ಕಳಿಗೆ ಲಸಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ತಜ್ಞರ ಒಂದು ಸಮಕ್ಷಮ ಕೊಡ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಕ್ಕಳ ಯಾವ ಆರೋಗ್ಯದ ಸ್ಥಿತಿ ಯಾವ ರೀತಿ ಇರುತ್ತೋ ಏನಾಗುತ್ತೋ ಅಂತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಸೊ ಇದೆಲ್ಲವನ್ನ ನೋಡಿದ್ರೆ ವಿಜಯನಗರ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾಕೆ ಈ ಆದೇಶವನ್ನ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಸೊ ಇನ್ನೊಂದು ಕಡೆ ನೋಡೋದಾದ್ರೆ ಸುಮಾರು 200 ರೂಪಾಯಿ ಹಣವನ್ನ ಪಡೆದು ಮಕ್ಕಳಿಗೆ ಲಸಿಕೆ ಕೊಡುವಂತ ಪರಿಸ್ಥಿತಿ ಸರ್ಕಾರಕ್ಕೆ ಬಂತ, ಆರೋಗ್ಯ ಇಲಾಖೆಗೆ ಬಂತ ಅಂತಕ್ಕಂಥ ಕೂಗುವಿಗೆ ಎದ್ದಿರ್ತಕ್ಕಂಥದ್ದು. ಸೊ ಏನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ DMF ಫಂಡ್ ನಿಂದ ಮಕ್ಕಳಿಗೆ ಲಸಿಕೆಯನ್ನ ಉಚಿತವಾಗಿ ಕೊಡ್ಬೇಕಂತ ಇದ್ರೂ ಕೂಡ ಇವರು ಹಣವನ್ನ ಪಡೆದು ಯಾಕೆ ಲಸಿಕೆಯನ್ನ ಹಣವನ್ನ ಪಡೆದು ಕೊಡ್ರಿ ಅನ್ನುವಂತ ಆದೇಶ ಮಾಡಿದ್ರು ಅಂತಕ್ಕಂಥದ್ದು ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ರಾಮ್. ಒಟ್ಟಾರೆಯಾಗಿ ಈ ಎರಡು ಆದೇಶ ಏನಿದೆ ಅಂದ್ರೆ, ಮೊದಲು 450 ರೂಪಾಯಿ ಪಡೆದು ಲಸಿಕೆಯನ್ನ ಹಾಕ್ಸಿ ಅನ್ನುವಂತ ಆದೇಶವನ್ನು ಮಾಡಿದ್ರು, ಆಮೇಲೆ 200 ರೂಪಾಯಿ ಕಡಿತ ಮಾಡಿದ್ರು. ಖಾಸಗಿ ಶಾಲೆಗಳ ಏನು ಆಡಳಿತ ಮಂಡಳಿ ಇದೆ 450 ರೂಪಾಯಿಗೆ ಅವರು ತುತಾರಾಮ್ ಒಪ್ಪದೇ ಇದ್ದಾಗ ಮತ್ತೆ ಅದನ್ನ 200 ರೂಪಾಯಿಗೆ ಇಳಿಸಿ ಮತ್ತೊಂದು ಆದೇಶವನ್ನ 17/3/2025ಕ್ಕೆ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಸೊ ಬೇರೆ ಯಾವ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಆಗಿರ್ತಕ್ಕಂಥ ಆದೇಶ ಇಲ್ಲ,
ಇಲ್ಲ. ಆದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ಆದೇಶ ಯಾಕೆ ಅಂತಕ್ಕಂಥ ಕೂಗು ಎದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಕ್ಕಳ ಜೀವದ ಜೊತೆ ಆರೋಗ್ಯ ಇಲಾಖೆ ಆಟ ಆಡ್ತಿದೆ ಅಂತಕ್ಕಂಥ ಆಕ್ರೋಶವನ್ನು ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಸೊ ಆರೋಗ್ಯ ಇಲಾಖೆನೇ ಮುಂದಾಗಿ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಈ ಒಂದು ಲಸಿಕೆಯನ್ನ ಕೊಡಬೇಕು ಅಂತಕ್ಕಂಥ ಕೂಗು ಈಗ ವಿಜಯನಗರ ಜಿಲ್ಲೆಯಲ್ಲಿ ಎದ್ದಿರ್ತಕ್ಕಂಥದ್ದು. ರಾಮ್, ವೆಂಕಟೇಶ್ ಕುಲಕರ್ಣಿ, ಈ ಆದೇಶದ ಸುತ್ತ ಹಲವು ಅನುಮಾನಗಳು, ಸಾಕಷ್ಟು ಪ್ರಶ್ನೆಗಳಿದಾವೆ. ಆದರೂ ಕೂಡ ಸಾಮಾಜಿಕ ಕಾರ್ಯಕರ್ತರು ಅನ್ನೋ ಒಂದಿಷ್ಟು ಜನ ಇರ್ತಾರೆ, ಅವ್ರು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ವಾ? ಇದರ ಜೊತೆಗೆ ಸಂಬಂಧಪಟ್ಟಂತ ಆರೋಗ್ಯಾಧಿಕಾರಿಗಳು ಏನೂ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ವಾ ಅಂತ? ಖಂಡಿತವಾಗ್ಲೂ ರಾಮ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಆ ಮಕ್ಕಳ ತಜ್ಞರನ್ನ ನಾವು ಸಂಪರ್ಕ ಮಾಡಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಆದೇಶ ಏನಿದೆ ಅದು ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಯಾವ ಭಾಗದಲ್ಲಿ ಹೆಚ್ಚಿನ ಪ್ರಕರಣಗಳು ಆಗ್ತವೋ ಅಂತ ಕಡೆಗಳಲ್ಲಿ ಲಸಿಕೆಯನ್ನ ಕೊಡಿ ಅಂತಕ್ಕಂಥ ಆದೇಶವನ್ನ ಕೊಡ್ತಾರೆ. ಅದು ಕೂಡ ಸರ್ಕಾರದ ವತಿಯಿಂದಲೇ ಲಸಿಕೆಗಳನ್ನ ಕೊಡ್ತಕ್ಕಂಥ ಆದೇಶವನ್ನ ಕೊಡ್ತಾರೆ. ಆದ್ರೆ ಇವರು ಹಣವನ್ನ ಪಡೆದು ಲಸಿಕೆಯನ್ನ ಅದು ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗೆ ಯಾಕೆ ಕೊಟ್ಟರು ಅಂತಕ್ಕಂಥದ್ದು ಸಾಕಷ್ಟು ಅನುಮಾನ ಮೂಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮತ್ತು ಪೋಷಕರು ಕೂಡ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದರೆ, ಅದರಲ್ಲೂ ಅವರು ಆದೇಶವನ್ನ ಮಾಡಿರ್ತಕ್ಕಂಥದ್ದು ಖಾಸಗಿ ಶಾಲೆಗಳ 1 ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸ್ಬೇಕು ಅನ್ನೋಂಥದ್ದು. ಸರ್ಕಾರಿ ಶಾಲೆಗಳ ಮಕ್ಕಳು ಕೂಡ ಏನ್ ತಪ್ಪು ಮಾಡಿದ್ರ, ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾಕೆ ಬೇಡ ಅನ್ನುವಂತ ಕೂಗು ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಅಂದ್ರೆ ಖಾಸಗಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಅನಾಯಾಸವಾಗಿ ದುಡ್ಡನ್ನು ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಆದೇಶ ಮಾಡಿದ್ರ ಅಂತಕ್ಕಂಥ ಒಂದು ಆಕ್ರೋಶ ಕೂಡ ಎದ್ದಿರ್ತಕ್ಕಂಥದ್ದು. ನಮ್ಮ ಒಟ್ಟಾರೆಯಾಗಿ ಈ ಆದೇಶ ಏನಿದೆ, ಈ ಆದೇಶ ಹಲವು ಅನುಮಾನಗಳಿಗೆ ಹಾದಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್ ಕುಲಕರ್ಣಿ. ಗಮನಿಸ್ತಾ ಇದ್ದೀವಿ, ವಿಜಯನಗರ ಜಿಲ್ಲಾ ಆರೋಗ್ಯಾಧಿಕಾರಿಗಳೇ ಇದರ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಹಣಕ್ಕಾಗಿ ಮಕ್ಕಳ ಜೀವದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಹಾಗಾದ್ರೆ DHO ಹಲವು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಮಕ್ಕಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಹಾಕುವ ಲಸಿಕೆ ಇದು, ಒಂದೇ ಆದೇಶ 6 ತಿಂಗಳಲ್ಲಿ ಮಾರ್ಪಾಡು ಮಾಡಿದ್ಯಾಕೆ ಅನ್ನೋದು ಒಂದು ಪ್ರಶ್ನೆ.